ನಟ ಪ್ರಭಾಸ್ ಮತ್ತು ಪೃಥ್ವಿರಾಜ್ ನಟನೆಯ ಹಾಗೂ ಕೆಜಿಎಫ್ ಖ್ಯಾತಿಯ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿದ್ದು ಹಳೆಯ ದಾಖಲೆಗಳನ್ನು ಪುಡಿ ಮಾಡುತ್ತಿದೆ. ಡಿಸೆಂಬರ್ 22ರಂದು ವಿಶ್ವದಾದ್ಯಂತ ಬಿಡುಗಡೆಯಾದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಎಲ್ಲೆಡೆ ಪಾಸಿಟಿವ್ ರಿವ್ಯೂ ಪಡೆದುಕೊಳ್ಳುತ್ತಾ ಗಲಾಪೆಟ್ಟಿಗೆಯಲ್ಲಿ ತನ್ನ ಗಳಿಕೆ ಹೆಚ್ಚಿಸಿಕೊಳ್ಳುತ್ತಾ ಸಾಗಿದೆ. ಸಲಾರ್ ಚಿತ್ರದ ನಿರ್ಮಾಪಕರು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನಿಯಮಿತವಾಗಿ ಪ್ರಕಟಿಸಿದ್ದು, ಇತ್ತೀಚಿನ ಅಪ್ಡೇಟ್ ಪ್ರಕಾರ ಚಿತ್ರವು 4 ದಿನದಲ್ಲಿ 400 ಕೋಟಿ ರೂ ಅಧಿಕ ಗಳಿಕೆ ಮಾಡಿದೆ. ಕನ್ನಡ ಚಿತ್ರರಂಗದ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಪ್ರಶಾಂತ್ ನೀಲ್ ಅವರು ಸಲಾರ್ ಚಿತ್ರಕ್ಕೆ ಲಾಭದ ಜೊತೆಗೆ ಸುಮಾರು 100 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗಿದೆ. ಈ ಮೂಲಕ ಇಷ್ಟೊಂದು ಸಂಭಾವನೆ ಪಡೆದ ಕನ್ನಡದ ಮೊದಲ ನಿರ್ದೇಶಕ ಪ್ರಶಾಂತ್ ನೀಲ್ ಎನಿಸಿಕೊಂಡಿದ್ದಾರೆ. ಕೇವಲ 4 ಚಿತ್ರಕ್ಕೆ ಇಷ್ಟೊಂದು ಸಂಭಾವನೆ ಪಡೆದಿರುವುದು ದೊಡ್ಡ ಸಂಗತಿ. ಪ್ರಶಾಂತ್ ಅವರ ಸ್ಕ್ರೀನ್ ಪ್ಲೇ, ನಾಯಕನನ್ನು ತೋರಿಸುವ ರೀತಿ ಹಾಗೂ ಕಥೆಯನ್ನು ಹೇಳುವ ರೀತಿ ಜನಕ್ಕೆ ಇಷ್ಟವಾಗಿದ್ದು, ಕೆಲವೇ ಚಿತ್ರಗಳಿಗೆ ಸ್ಟಾರ್ ನಿರ್ದೇಶಕನೆಂಬ ಪಟ್ಟ ಸಿಕ್ಕಿದೆ. ಮತ್ತೊಂದೆಡೆ ನಟ ಪ್ರಭಾಸ್ ಅವರು ಕೂಡ 100 ಕೋಟಿ ರೂ ಅಧಿಕ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ವರದರಾಜ್ ಮನ್ನಾರ್ ಪಾತ್ರದಲ್ಲಿ ನಟಿಸಲು ಮಲಯಾಳಂ ಸ್ಟಾರ್ ಪೃಥ್ವಿರಾಜ್ ಸುಕುಮಾರನ್ ಅವರಿಗೆ 4 ಕೋಟಿ ರೂ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ದೇಸಿ ಸಿನಿಮಾ ಮಾರುಕಟ್ಟೆಯಲ್ಲಿ ಶಾರುಖ್ ಖಾನ್ ನಟನೆಯ ದಂಕಿ ಸಿನಿಮಾವನ್ನು ಹಿಂದಿಕ್ಕಿ ಕೇವಲ 4 ದಿನದಲ್ಲಿ ಬರೋಬ್ಬರಿ 251 ಕೋಟಿ ರೂ ಅಧಿಕ ಹಣ ಕಲೆ ಹಾಕಿದೆ. 5ನೇ ದಿನವೂ ಬಾಕ್ಸ್ ಆಫೀಸ್ನಲ್ಲಿ ಸಲಾರ್ ಕಮಾಲ್ ಮಾಡಲಿದೆ ಎಂದು ಸಿನಿ ವಿಮರ್ಶಕರು ಅಂದಾಜಿಸಿದ್ದಾರೆ. ಈಗಾಗಲೇ ಈ ಚಿತ್ರ ಬಿಡುಗಡೆಗೂ ಮುನ್ನ 20 ಕೋಟಿ ರೂ ಅಧಿಕ ಹಣ ಗಳಿಸಿದ್ದು, 4 ದಿನಗಳ ಕಲೆಕ್ಷನ್ ಬಳಿಕ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾವಾಗಿ ಹೊರಹೊಮ್ಮಿದೆ. ಪ್ರಶಾಂತ್ ನೀಲ್ ನಿರ್ದೇಶನವಿರುವ ಈ ಚಿತ್ರದಲ್ಲಿ ಬರೀ ಆಕ್ಷನ್ ದೃಶ್ಯಗಳೇ ತುಂಬಿಕೊಂಡಿದೆ. ತೆಲುಗು ರಾಜ್ಯದಲ್ಲಿ ಈ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಈ ಆಕ್ಷನ್ ಡ್ರಾಮಾ ಸಿನಿಮಾ ಇಬ್ಬರು ಸ್ನೇಹಿತರು ಶತ್ರುಗಳಾಗಿ ಬದಲಾಗುವ ಕಥೆ ಹೊಂದಿದೆ. ಶ್ರುತಿ ಹಾಸನ್, ಜಗಪತಿ ಬಾಬು, ಬಾಬಿ ಸಿಂಹ, ಸಿನ್ನು ಆನಂದ್, ಈಶ್ವರಿ ರಾವ್, ಶ್ರಿಯಾ ರೆಡ್ಡಿ ಮತ್ತು ರಾಮಚಂದ್ರ ರಾಜು ಪೋಷಕ ಪಾತ್ರಗಳ ಮೂಲಕ ಚಿತ್ರಕ್ಕೆ ಶಕ್ತಿ ತುಂಬಿದ್ದಾರೆ. ಚಿತ್ರಕ್ಕೆ ಕೆಜಿಎಫ್ ಖ್ಯಾತಿಯ ರವಿ ಬಸ್ರೂರ್ ಸಂಗೀತ ನೀಡಿದ್ದಾರೆ.